ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದಂಥ ಶ್ರೀ ಮಂಜುನಾಥ ಸ್ವಾಮಿಗೆ, ಕ್ಷೇತ್ರದ ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಗಳಿಗೆ, ಛತ್ರ ಗಣಪತಿ ದೇವರಿಗೆ, ಎಲ್ಲ ಅಧಿದೇವತೆಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಶೇಷವಾಗಿ ಚತುರ್ದಾನ ಪರಂಪರೆಗಳು ನಡೀತಾ ಇದೆ. ಪೂಜ್ಯ ಹೆಗಡೆಯವರು ಸಾಮಾಜಿಕ ಚಟುವಟಿಕೆಯನ್ನು ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತಾನು ಸಮರ್ಪಿಸಿಕೊಂಡು ದುಡಿದವರು. ಅವರ ಆಶಯದಂತೆ ಕಳೆದ 25 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಜನಾ ಕ್ಷೇತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಭಜನಾ ಕಮ್ಮಟದ ಮೂಲಕ ನೀಡಿದೆ. ಭಜನೆಯಲ್ಲಿ ಏಕತೆ ಇರಬೇಕು, ಭಜನೆಯಲ್ಲಿ ರಾಗ ತಾಳಕ್ಕೆ ಆದ್ಯತೆಯನ್ನು ಕೊಡುವುದರ ಜೊತೆಗೆ ಕುಣಿತ ಭಜನೆಯನ್ನು ಕೂಡ ಯಶಸ್ವಿಯಾಗಿ ಭಜನಾ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡುವಲ್ಲಿ ಭಜನಾ ಕಮ್ಮಟ ಅತ್ಯಂತ ದೊಡ್ಡ ಕೊಡುಗೆಯನ್ನು ನೀಡಿದೆ. ಹಾಗಾಗಿ 26ನೇ ವರ್ಷದ ಭಜನಾ ಕಮ್ಮಟದ ಆರಂಭದ ದಿನಗಳಲ್ಲಿ ನಾವಿದ್ದೇವೆ. ಪೂಜ್ಯ ಹೆಗಡೆಯವರು ಹಾಗೂ ಮಾತುಶ್ರೀ ಹೇಮಾವತಿ ಹೆಗಡೆಯವರು, ಗೌರವಾನ್ವಿತ ಹರ್ಷೇಂದ್ರ ಕುಮಾರರು, ಹಾಗೆ ಶ್ರೀಯುತ ಸುರೇಂದ್ರ ಕುಮಾರ್ರವರು, ಸುಪ್ರಿಯಮ್ಮ, ಹಾಗೆ ಅನಿತಾ ಸುರೇಂದ್ರ ಕುಮಾರ್ರವರು, ಇವರೆಲ್ಲರ ಮಾರ್ಗದರ್ಶನದಂತೆ ವಿಶೇಷವಾಗಿ ಭಜನಾ ಕಮ್ಮಟವು ಮುಂದಿನ ವಾರ 22ಕ್ಕೆ ಪ್ರಾರಂಭ ಆಗಿ 29ಕ್ಕೆ ಸಮಾಪನಗೊಳ್ಳಲಿಕ್ಕಿದೆ. ಈಗಾಗಲೇ ನಾವು 40 ಕಡೆಗಳಲ್ಲಿ ತಯಾರಿ ಸಭೆಗಳನ್ನು, ಆಯ್ಕೆ ಸಭೆಗಳನ್ನು ಮಾಡಿ ಈ ವರ್ಷದ ಭಜನಾ ಕಮ್ಮಟಕ್ಕೆ ಸುಮಾರು 130ಕ್ಕಿಂತಲೂ ಅಧಿಕ ಭಜನಾ ಮಂಡಳಿಯ, ಸುಮಾರು 230ಕ್ಕಿಂತಲೂ ಅಧಿಕ ಶಿಬಿರಾರ್ಥಿಗಳು ಬರುವಂತಹ ಒಂದು ನಿರೀಕ್ಷೆಯನ್ನು ನಾವು ಈ ವರ್ಷ ಇಟ್ಟುಕೊಂಡಿದ್ದೇವೆ. ಹಾಗೆ 21ನೇ ತಾರೀಕು ಸಂಜೆ ಹೊತ್ತಿಗೆ ಎಲ್ಲ ಶಿಬಿರಾರ್ಥಿಗಳ ನೋಂದಾವಣೆಯನ್ನು ಪೂರ್ಣಗೊಳಿಸಿ 22ನೇ ತಾರೀಕಿಗೆ ಈ ಒಂದು ಭಜನಾ ಕಮ್ಮಟದ ಒಂದು ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ. ಈ ಸಮಾರಂಭದ ಉದ್ಘಾಟನೆಯಲ್ಲಿ ವಿಶೇಷವಾಗಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಯವರು, ಶ್ರೀ ಜೈನ ಮಠ ಮೂಡಬಿದ್ರೆ, ಹಾಗೆ ಈ ಸಭೆಯ ಅಂದಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಹಾಗೆ ದಿವ್ಯ ಉಪಸ್ಥಿತಿ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು, ಹಾಗೆ ಮಾತುಶ್ರೀ ಹೇಮಾವತಿ ಹೆಗಡೆಯವರು, ಹಾಗೆ ಶ್ರೀಯುತ ಹರ್ಷೇಂದ್ರ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಅದಲ್ಲದೆ ಭಜನಾ ಕಮ್ಮಟದಲ್ಲಿ ವಿಶೇಷವಾಗಿ ವ್ಯಕ್ತಿತ್ವ ವಿಕಸನ ಶಿಬಿರ ಅಂತಲೂ ಕರಿಬಹುದು. ಒಂದು ವ್ಯಕ್ತಿಗೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ತುಂಬಿಸುವಂಥ ಕೆಲಸ. ಈ ಭಜನಾ ಕಮ್ಮಟದ ದಿನಚರಿ ಬೆಳಿಗ್ಗೆ 6 ಗಂಟೆಗೆ ಯೋಗ ತರಬೇತಿಯೊಂದಿಗೆ ಪ್ರಾರಂಭ ಆಗ್ತದೆ. ಡಾಕ್ಟರ್ ಶಶಿಕಾಂತ್ ಜೈನ್ ಅವರು ಯೋಗ ತರಬೇತಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದಾದ ಮೇಲೆ ಪ್ರತಿ ದಿವಸವೂ ಕೂಡ ಬೆಳಿಗ್ಗೆ 1 ತಾಸು ಹಿಂದಿನ ದಿವಸ ಏನು ಹಾಡುಗಳನ್ನು ಕಲಿಯಲಾಗಿದೆಯಾ ಅದನ್ನು ಒಂದು ರೀತಿಯಲ್ಲಿ ಅಭ್ಯಾಸ ಮಾಡುವಂಥ ಒಂದು ವ್ಯವಸ್ಥೆ. ಅದಾದ ನಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ಸುಮಾರು 24 ಹಾಡುಗಳನ್ನು ಹೇಳಿಕೊಡುವಂಥ ಕೆಲಸ ಈ 6 ದಿನಗಳ ಕಾಲ ನಡೀಲಿಕ್ಕಿದೆ. ಶ್ರೀಯುತ ರಾಮಕೃಷ್ಣ ಕಾಟಕಕ್ಕೆ ಅವರು, ಶ್ರೀಮತಿ ಉಷಾ ಹೆಬ್ಬಾರ್ ಅವರು, ಶ್ರೀಮತಿ ಅನುಸೂಯ ಪಾಠಕ್, ಶ್ರೀಯುತ ರಾಜೇಶ್ ಪಡಿಯಾರ್, ಹಾಗೆ ರಾಘವೇಂದ್ರ ಆಚಾರ್ಯ ಮಣಿಪಾಲ, ಹಾಗೆ ಎಲ್ಲ ಶ್ರೀಮತಿ ಮನೋರಮ ತೋಳ್ಪಡಿತಾಯ, ಇವರೆಲ್ಲರ ಒಂದು ಸಹಕಾರದಂತೆ ವಿಶೇಷವಾಗಿ ಭಜನಾ ಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಅವರು ತರಬೇತಿಯನ್ನು ನೀಡಲಿಕ್ಕಿದ್ದಾರೆ. ಹಿಮ್ಮೇಳ ವಾದಕರಾಗಿ ಶ್ರೀಯುತ ಮಂಗಲ್ದಾಸ್ ಗುಲ್ವಾಡಿಯವರು, ಶ್ರೀಯುತ ನಾಗೇಶ್ ಅಣ್ಣಿಯವರು, ರವಿರಾಜ್ ಉಜಿರೆ ಇವರು ಸಹಕರಿಸಲಿಕ್ಕಿದ್ದಾರೆ. ಪ್ರತಿ ದಿವಸ ಮಧ್ಯಾಹ್ನ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಶ್ರೀಯುತ ಮಾತುಶ್ರೀ ಹೇಮಾವತಿ ಹೆಗಡೆಯವರಿಂದ ಇರ್ಬೋದು, ಹಾಗೆ ಶ್ರೀಯುತ ಉಜಿರೆ ಅಶೋಕ್ ಭಟ್ರವರು, ಪವನ್ ಕಿರಣ್ ಕೆರೆಯವರು, ಅದಲ್ಲದೆ ಮುನಿರಾಜ ರೆಂಜಾಳ ಅವರು, ಹಾಗೆ ಅನಿಲ್ ಕುಮಾರ್ ಅವರು, ಗ್ರಾಮಾಭಿವೃದ್ಧಿ ಯೋಜನೆ ಸಿಇಒ ಅವರು, ವಿವೇಕ್ ಪಾಯಸ್ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರು, ಇವರೆಲ್ಲರೂ ಕೂಡ ಮಧ್ಯಾಹ್ನ ಪ್ರತಿ ದಿವಸ ಒಬ್ಬ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಅದಲ್ಲದೆ ಸಂಜೆ ಕುಣಿತ ಭಜನೆಯು ಕೂಡ ಪ್ರತಿ ದಿವಸ ಸುಮಾರು 2 ತಾಸುಗಳ ಕಾಲ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಹೇಳಿಕೊಡ್ಲಿಕ್ಕಿದ್ದಾರೆ. ಶ್ರೀಯುತ ಸಂದೇಶ್ ಅವರು, ಹಾಗೆ ವಿನ್ಯಾಸ್ ಅವರು, ಹಾಗೆ ಶ್ರೀಮತಿ ಚೈತ್ರ ಅವರು ಕೂಡ ಈ ಒಂದು ಕುಣಿತ ಭಜನೆ ತರಬೇತಿಯನ್ನು ಹೇಳಿಕೊಡ್ಲಿಕ್ಕಿದ್ದಾರೆ. ಸಂಜೆ ಹೊತ್ತಿಗೆ ನಗರ ಸಂಕೀರ್ತನ ಕಾರ್ಯಕ್ರಮ ಕೂಡ ಅದ್ಭುತವಾಗಿ ಕ್ಷೇತ್ರದ ಬೇರೆ ಬೇರೆ ಭಾಗಗಳಲ್ಲಿ ನಡೀಲಿಕ್ಕಿದೆ. ಸುಮಾರು 100ಕ್ಕಿಂತಲೂ ಅಧಿಕ ಶಿಬಿರಾರ್ಥಿಗಳು ಈ ಒಂದು ನಗರ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದು, ಊರಿನವರು ಮತ್ತು ಅಂಗಡಿ ಮಾಲಕರು ಎಲ್ಲರೂ ಕೂಡ ಸೇರಿಕೊಂಡು ಅದ್ದೂರಿಯಾದಂತಹ ಒಂದು ಸ್ವಾಗತದೊಂದಿಗೆ ಉತ್ತಮ ರೀತಿಯಲ್ಲಿ 4 ದಿನಗಳ ಕಾಲ ನಗರ ಸಂಕೀರ್ತನ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರತಿ ದಿವಸ ರಾತ್ರಿ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮ SDM ಕಲಾ ಬಳಗದವರಿಂದ, ಹಾಗೆ ರಂಗಶಿವ ಕಲಾ ಬಳಗದವರಿಂದ, ನ್ಯಾಚುರೋಪತಿ ಕಾಲೇಜಿನವರಿಂದ,
ಈ ಎಲ್ಲ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅನಾವರಣಗೊಳ್ಳಲಿಕ್ಕಿದೆ. 29ನೇ ತಾರೀಕಿಗೆ ಸಮಾರೋಪ ಸಮಾರಂಭ ಭವ್ಯವಾಗಿ ನಡೀಲಿಕ್ಕಿದೆ. ಸುಮಾರು 5,000ಕ್ಕಿಂತಲೂ ಅಧಿಕ ಭಜಕರೊಂದಿಗೆ ಅವರ ಭವ್ಯವಾದಂತಹ ಶೋಭಾಯಾತ್ರೆಯೊಂದಿಗೆ ಈ ಒಂದು ಭಜನಾ ಕಮ್ಮಟದ ಒಂದು ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಆ ದಿವಸದ ಒಂದು ದಿವ್ಯ ಸಾನ್ನಿಧ್ಯವನ್ನ ಮತ್ತು ಆಶೀರ್ವಚವನ್ನ ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ಬಸವಣ್ಣಜ್ಜನವರು, ಕಲ್ಯಾಣಪುರ ಮಠ ಕುಂದಗೋಳ ಇವರು ಆಶೀರ್ವಚನವನ್ನು ನೀಡಲಿಕ್ಕಿದ್ದು, ಸಭೆಯ ಅಧ್ಯಕ್ಷತೆಯನ್ನ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಹಾಗೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳವರು, ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಹಾಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಹರೀಶ್ ಪೂಂಜಾ ಅವರು, ಹಾಗೆ MLCಗಳಾದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯಕರು, ಹಾಗೆ ಮಾಜಿ MLC ಆದಂತಹ ಶ್ರೀಯುತ ಹರೀಶ್ ಕುಮಾರ್ ಅವರು, ಹಾಗೆ ಮಾತುಶ್ರೀ ಹೇಮಾವತಿ ಹೆಗಡೆಯವರು, ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಇವರೆಲ್ಲರ ಉಪಸ್ಥಿತಿಯಲ್ಲಿ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಆ ದಿವಸ ಸುಮಾರು ಶಿಬಿರಾರ್ಥಿಗಳಿಂದ ಒಂದು 60 ಜನ ಶಿಬಿರಾರ್ಥಿಗಳಿಂದ, ಹಾಗೆ 20 ಜನ ಮಹಿಳಾ ಶಿಬಿರಾರ್ಥಿಗಳಿಂದ ಅವರು ಕಲಿತಂತಹ ಕುಣಿತ ಭಜನೆಯ ಒಂದು ಅನಾವರಣವು ಕೂಡ ಅಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ನಡೀಲಿಕ್ಕಿದೆ. ಹಾಗೆ ಒಟ್ಟಾಗಿ ಹೇಳೋದಿದ್ರೆ ಆ ದಿವಸ ಅತ್ಯಂತ ಸುಂದರವಾದಂತಹ ಒಂದು ಭಜಕರ ತಂಡಗಳೊಂದಿಗೆ, ಕುಣಿತ ಭಜನೆಯೊಂದಿಗೆ ಭಜನಾ ಕಾಶಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರಾರಾಜಿಸಲಿದೆ ಅಂತ ಹೇಳಿ ಈ ಒಂದು ಭಜನಾ ಕಮ್ಮಟ ಅತ್ಯಂತ ಯಶಸ್ವಿಯಾಗಿ ಹಿಂದೆ ಕೂಡ ನಡ್ಕೊಂಡು ಬಂದಿದೆ. ಪರಮ ಪೂಜ್ಯ ಹೆಗಡೆಯವರು ವಿಶೇಷವಾಗಿ ಭಜನಾ ಕ್ಷೇತ್ರಕ್ಕೆ ತನ್ನದೇ ಕೊಡುಗೆಯನ್ನು ನೀಡಿದ್ದಾರೆ. ಭಜನಾ ಮಂಡಳಿಗಳ ನಿರ್ಮಾಣ ಇರಬಹುದು, ಅದರ ರಿಪೇರಿ ಇರಬಹುದು, ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನಗಳನ್ನು ಕೂಡ ಕ್ಷೇತ್ರದಿಂದ ಪೂಜ್ಯರು ಒದಗಿಸಿದ್ದಾರೆ. ಅದಲ್ಲದೆ ಕಳೆದ 25 ವರ್ಷಗಳಲ್ಲಿ ಸುಮಾರು 2,650 ಭಜನಾ ಮಂಡಳಿಯ ಸುಮಾರು 5,250ಕ್ಕಿಂತಲೂ ಮಂದಿಗೆ ತರಬೇತಿ ಕೊಡುವುದರ ಮೂಲಕ ಇವರ ಮೂಲಕ ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಜನ ಪ್ರೇರಿತರಾಗಿ ಇವತ್ತು ಭಜನಾ ಕ್ಷೇತ್ರದಲ್ಲಿ ಭಜನಾ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV ಇದು ಹೊಸತನದ ಸಂಕಲನ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್, ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು, ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟ, ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ. 16 ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ, ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸುವರ್ಣಾವಕಾಶ. ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ 1 ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, TB ಕ್ರಾಸ್ ಬೆಳ್ತಂಗಡಿ. ಮೊಬೈಲ್ ನಂಬರ್ 08256234760.